ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಪ್ರಜಾಪ್ರಭುತ್ವದಲ್ಲಿ ಮತದಾನ ಬಹಳ ಮಹತ್ವದ್ದಾಗಿದೆ. ವಿದ್ಯಾರ್ಥಿಗಳಿಗೆ ಮತದಾನದ ಪ್ರಾಮುಖ್ಯತೆ, ಅದರ ಪರಿಕಲ್ಪನೆ ಮತ್ತು ಮತ ಮಾಡುವ ಪ್ರಕ್ರಿಯೆ, ಮತದಾರರಾಗಲು ಇರುವಂತಹ ಇನ್ನಿತರ ಅಂಶಗಳನ್ನು ತಿಳಿಸಲು ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂಗವಾಗಿ ಮತದಾನದ ಮಹತ್ವ ತಿಳಿಸಲು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಭಾಗವಹಿಸಿ ಪ್ರಥಮ, ದ್ವಿತೀಯ ಸ್ಥಾನಗಳನ್ನು ಪಡೆದು ಶಾಲೆಗೆ ಕೀರ್ತಿ ತರಬೇಕು. ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ರಾಯಚೂರು ತಾಲೂಕಿನ ಹೆಸರನ್ನ ತರುವಂತಹ ಮಹತ್ವದ ಕೆಲಸವನ್ನ ವಿದ್ಯಾರ್ಥಿ ಸ್ಪರ್ಧಾಳುಗಳು ಮಾಡಬೇಕೆಂದು ದಿನಾಂಕ 29/11/2024 ರಾಯಚೂರು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಶ್ಯದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸ್ವೀಪ್ ಸಮಿತಿ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ರಾಯಚೂರು ಸಂಯೋಗದಲ್ಲಿ ಜರುಗಿದ ರಾಯಚೂರು ತಾಲೂಕು ಮಟ್ಟದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ರಾಯಚೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಪವಾರ್ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಯಚೂರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಚಂದ್ರಶೇಖರ್ ಭಂಡಾರಿ ಮಾತನಾಡುತ್ತಾ, ವಿದ್ಯಾರ್ಥಿಗಳಲ್ಲಿ ಮತಗಟ್ಟೆ, ಮತದಾನ ಇವುಗಳ ಮಹತ್ವವನ್ನು ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಚುನಾವಣೆ ಆಯೋಗ ಆಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸಿ ತಾವುಗಳು ಈ ವಿಷಯಗಳ ಕುರಿತು ಚೆನ್ನಾಗಿ ಪ್ರಬಂಧ, ರಸಪ್ರಶ್ನೆ ಮತ್ತು ಭಿತ್ತಿಚಿತ್ರ ಸ್ಪರ್ಧೆಗಳನ್ನು ಭಾಗವಹಿಸುವುದರ ಮೂಲಕ ಉತ್ತಮ ಸ್ಥಾನವನ್ನು ಪಡೆದು ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕು. ಮತದಾನ ದಿನದಂದು ನಿಮ್ಮ ತಂದೆ ತಾಯಿಯವರು ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಎಲ್ಲ ಮನೆ ಮತದಾರರನ್ನು ಮತಗಟ್ಟೆಗೆ ಹೋಗುವಂತ ಪ್ರಯತ್ನ ಮಾಡುವಂತ ಕಾರ್ಯ ವಿದ್ಯಾರ್ಥಿಗಳು ತಾವು ಹಿಂದೆ ಮಾಡಿದ್ದೀರಿ. ಈ ಸ್ಪರ್ಧೆಯಲ್ಲಿ ನಿರ್ಣಾಯಕರು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಕುರಿತು ಮತದಾರ ಸಾಕ್ಷರತಾ ಕ್ಲಬ್ ನೋಡಲ್ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬಿರಾದರ ಮಾತನಾಡುತ್ತಾ, ಈ ಸ್ಪರ್ಧೆಗಳನ್ನು ಶಾಲಾ ಮಟ್ಟದಲ್ಲಿ ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತದೆ. ಅಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದಂತಹ ವಿದ್ಯಾರ್ಥಿಗಳನ್ನು ತಾಲೂಕು ಮಟ್ಟದ ಸ್ಪರ್ಧೆಗಳಿಗೆ ಕಳಿಸಿಕೊಡಲಾಗುತ್ತದೆ. ತಾಲೂಕು ಮಟ್ಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಮಾತ್ರ ಜಿಲ್ಲಾ ಮಟ್ಟಕ್ಕೆ ಕಳಿಸಿಕೊಡಲಾಗುವುದು. ಜಿಲ್ಲಾ ಮಟ್ಟದಲ್ಲಿ ಈ ಸ್ಪರ್ಧೆಯನ್ನು ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ ಕಳುಹಿಸಿಕೊಡಲಾಗುವುದು. ಹಣದ ಬದಲು ವಿಜೇತರಾದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ರೂಪದಲ್ಲಿ ಬಹುಮಾನವನ್ನು ಕೊಟ್ಟು ಪ್ರೋತ್ಸಾಹ ನೀಡಲಾಗುವುದೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಆಶಿಫ್ಮಯ್ಯ ಶಾಲೆಯ ಮುಖ್ಯ ಗುರುಗಳಾದ ಮಹಾದೇವಪ್ಪ ಮಿರ್ಜಾಪುರ್ ಉಪಸ್ಥಿತರಿದ್ದರು. ರಾಮಣ್ಣ ಬೋಯರ್ ಶಿಕ್ಷಕರು ಕಾರ್ಯಕ್ರಮ ನಿರೂಪಿಸಿದರು. ಕುಮಾರಿ ಗೀತಾ, ಕಾವ್ಯ, ಐಶ್ವರ್ಯ ಪ್ರಾರ್ಥನೆ ಮಾಡಿದರು. ವೆಂಕಟೇಶ್ ನವಲಿ ಸಹ ಶಿಕ್ಷಕರು ವಂದನಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ವಿವಿಧ ಪ್ರೌಢಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ಹಾಗೂ ವೇದಿಕೆ ಮೇಲಿದ್ದ ಎಲ್ಲ ಪ್ರಮುಖರನ್ನ ಬೆಳೀತಾ ಎಲ್ಲ ಮಕ್ಕಳಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ, ತಮಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಜನವರಿ 25 ನಾವು ಮತದಾರರ ದಿನ ಅಂತ ಆಚರಣೆ ಮಾಡ್ತೀವಿ. ಆ ಆಚರಣೆ ಪೂರ್ವದಲ್ಲಿ ಈ ಹೈಸ್ಕೂಲ್ ಹಂತದ ಹುಡುಗರಿಗೆಲ್ಲ ಕೆಲವು ಸ್ಪರ್ಧಾತ್ಮಕ ಅಂದರೆ ಪ್ರಬಂಧ ಆಯಿತು, ರಸಪ್ರಶ್ನೆ, ಈ ಚಿತ್ರಗಳು ಬಿಡಿಸೋದು, ಇದರ ಮುಖಾಂತರ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಆಯ್ಕೆಯಾದವ್ರನ್ನ ಗುರುತಿಸಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಕಳಿಸುವಂಥ ಒಂದು ಪ್ರಕ್ರಿಯೆ. ಇದೆಲ್ಲ ಈ ಸ್ವೀಪ್ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬರ್ತದೆ. ಈ ಸ್ವೀಪ್ ಕಾರ್ಯಕ್ರಮದ ಉದ್ದೇಶ ಅಂದರೆ ಪ್ರತಿಯೊಬ್ಬರು ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು 18 ವರ್ಷ ಆದರೆ ಅವರು ಮತದಾರರಾಗ್ತಾರೆ. ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಬಗ್ಗೆ ಎಷ್ಟು ಮಹತ್ವ ಇದೆ ಅಂತ ಅದು ಗೊತ್ತಾಗಬೇಕು. ಗೊತ್ತಾಗೋಸ್ಕರ ಈ ರೀತಿ ಸ್ವೀಪ್ನಲ್ಲಿ ಬರುವಂತ ಅನೇಕ ಚಟುವಟಿಕೆಗಳಲ್ಲಿ ಈ ಹೈಸ್ಕೂಲ್ ಹಂತದಲ್ಲಿ ನಿಮಗೆ 18 ವರ್ಷ ಆಗಿರಲ್ಲ, ಆದರೂ ಅದಕ್ಕಿಂತ ಮೊದಲೇ
ಮತದಾನ ಅಂದ್ರೆ ಏನು, ಮತದಾನದ ಮಹತ್ವ, ಅದು ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ಎಷ್ಟು ಮಹತ್ವ ಇದೆ, ಅದರ ಬಗ್ಗೆ ನಿಮ್ಗೆ ಎಲ್ಲ ಮಾಹಿತಿ ಬೇಕಾಗ್ತದೆ. ಆ ಮಾಹಿತಿ ನೀವು ಮತದಾರರಾಗಿ ತಿಳ್ಕೊಳ್ಳೋದಕ್ಕಿಂತ ಮೊದಲೇ ಇವಾಗಲೇ ನಿಮ್ಮಲ್ಲಿ ಅದು ಬರಲಿ, ತಿಳ್ಕೊಳ್ಳಿ. ಅದರಲ್ಲಿ ನೀವು ತಿಳ್ಕೊಳ್ಳೋ ಜೊತೆನೆ ನಿಮ್ಗೆ ಅದ್ರ ಗೊತ್ತಾಗೋ ಜೊತೆನೆ ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಣ್ಣ ತಮ್ಮರಿಗೆ, ನಿಮ್ಮ ರಿಲೇಷನ್ಗೆ, ನಿಮ್ಮ ಅಕ್ಕಪಕ್ಕ ಇರೋ ನಿಮ್ಮ ಸ್ನೇಹಿತರಿಗೆ, ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಅದು ಹಂಚಿಕೆ ಆದಾಗ ಈ ಮತದಾನದ ಬಗ್ಗೆ ಒಂದು ಜಾಗೃತಿ ಆಗ್ತದೆ. ಆ ಕಾರಣದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜಿಸ್ತೀವಿ. ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಅದನ್ನ ಹೋದ ವರ್ಷ ಕೂಡ ನಾವು ಇಲ್ಲಿ ಬಂದು ಇದೇ ಸ್ಕೂಲಲ್ಲಿ ಈ ಕಾರ್ಯಕ್ರಮ ಮಾಡಿ ಅದನ್ನ ಚಾಲೂ ಮಾಡಿದ್ದೀವಿ. ಮತ್ತೊಮ್ಮೆ ಅವಕಾಶ ನಮಗೆ ಸಿಕ್ಕಿದೆ, ಸಂತೋಷ ಅನಿಸ್ತದೆ. ಸೇಮ್ BO ಸರ್ ಅವರು ಇದ್ದಾರೆ, ನಾವು ಇದ್ದೀವಿ. ನಾವು ಅಧಿಕಾರಿಗಳು ಹೇಳಕ್ಕಾಗಲ್ಲ, ಮುಂದಿನ ವರ್ಷ ಇಲ್ಲಿ ಇರ್ತೀವೋ ಎಲ್ಲಿ ಇರ್ತೀವೋ ಹೇಳಕ್ಕಾಗಲ್ಲ. 2 ಅವಕಾಶ ಅಂತೂ ಸಿಕ್ಕಿದೆ. ತಮ್ಮನ್ನೆಲ್ಲ ಮತ್ತೊಮ್ಮೆ ನೋಡೋ ಭಾಗ್ಯ ನಮಗೆ ಇದೆ ಅಂತ ಹೇಳ್ತಾ, ಎಲ್ಲರೂ ದಯಮಾಡಿ ಶಿಸ್ತುಬದ್ಧವಾಗಿ ನಾವು ಇನ್ನೊಬ್ಬರಿಗೆ, ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು. ಏನಿರ್ಬೇಕು, ನಾವೇನೇ ಮಾಡಿದ್ರು ನಮ್ ನೋಡಿ ಕಲಿಬೇಕು. ಅವರು ಎಷ್ಟು ಶಿಸ್ತಬದ್ಧ ಮಾಡ್ತಾರೆ, ಪ್ರತಿಯೊಬ್ರು ಒಂದು ಸ್ಪರ್ಧಾತ್ಮಕ ಏನೋ ಇದು ಕಾರ್ಯಕ್ರಮ ನಡೆಸ್ತಾರೆ, ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಇರಬೇಕು. ಆ ಕಾರಣದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮತ್ತು ಬುದ್ಧ ಮಕ್ಕಳೇ, ಈಗಾಗಲೇ ಮಾನ್ಯ ಯುವ ಸರ್ ಅವರು ರಾಷ್ಟ್ರೀಯ ಮತದಾರ ದಿನಾಚರಣೆಯ ಪ್ರಾಮುಖ್ಯತೆ, ತಮ್ಮ ಪಾತ್ರ, ಪ್ರಜಾಪ್ರಭುತ್ವದ ಉದ್ದೇಶಗಳು, ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ನೀವು ಮುಂದಿನ ತಿಂಗಳ ಅಂದರೆ ಜನವರಿ 2025 ಜನವರಿ 25ರಂದು ನಾವು ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದರ ಅಂಗವಾಗಿ ಪೂರ್ವವಾಗಿ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ಜಿಲ್ಲಾ ಸ್ವೀಪ್ ಸಮಿತಿ, ತಾಲೂಕಾ ಸ್ವೀಪ್ ಸಮಿತಿ ಒಂದು ನಿರ್ದೇಶನದಂತೆ ಪ್ರೌಢಶಾಲಾ ಮಕ್ಕಳಲ್ಲಿ ಮತದಾನ ಕುರಿತು, ಚುನಾವಣೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ನಿಮಗೆ ಈ ದಿನ ನಾವು ತಾಲೂಕು ಮಟ್ಟದಲ್ಲಿ ನಿಮಗೆ ವಿವಿಧ ರಸಪ್ರಶ್ನೆ ಕಾರ್ಯಕ್ರಮ, ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಈ ಮತದಾನ ಅಂತಕ್ಕಂಥ ಏನು ಚಟುವಟಿಕೆ ಇದೆ, ಇದು ಪ್ರತಿ ವರ್ಷ ಬರುವುದಿಲ್ಲ. ಯಾವಾಗ ಮತದಾನ ಬಂದಿರ್ತದೆ ಆ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಒಂದು ಜಾಗೃತಿ ಮೂಡಿಸಬೇಕು, ನಿಮಗೆ ಇದ್ರ ಬಗ್ಗೆ ಪರಿಕಲ್ಪನೆ ಮೂಡಿಸಬೇಕು. ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಅಕ್ಕ ತಂಗಿಯರು, ಎಲ್ಲರೂ ಅಕ್ಕಪಕ್ಕದವರು ಎಲ್ಲರಿಗೂ ಕೂಡ ಮತದಾನ ಮಾಡತಕ್ಕಂಥ ಒಂದು ಕೆಲಸವನ್ನು ನಿಮ್ಮಿಂದ ಒಂದು ಹೋಗಲಿ ಅಂತಕ್ಕಂಥ ಉದ್ದೇಶದಿಂದ ಮತ್ತು ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಮತದಾನ ಆಗುವಂತಹ ಒಂದು ಏನು ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನ ಇರ್ತದೆ. ಅದರಂತೆ ಮತದಾನ ಹೆಚ್ಚು ಆದಂಗೆಲ್ಲ ನಮ್ಮ ಜನಪ್ರತಿನಿಧಿಗಳು ಉತ್ತಮವಾಗಿರ್ತಕ್ಕಂತಹ ಒಂದು ಜನಪ್ರತಿನಿಧಿಗಳು ನಮ್ಮ ಸರ್ಕಾರವನ್ನು ನಡೆಸ್ತಾರೆ, ನಮ್ಮ ಸ್ಥಳೀಯ ಸಂಸ್ಥೆಗಳನ್ನು ನಡೆಸ್ತಾರೆ. ಆ ಒಂದು ಉದ್ದೇಶದಿಂದ ನೀವುಗಳು ನಾಳೆ ನೀವು ಕೂಡ 18 ವರ್ಷ 21 ವರ್ಷ ನಿಮ್ಮ ವಯಸ್ಸಾದ್ಮೇಲೆ ನೀವು ಕೂಡ ಏನು ಮಾಡ್ತೀರಿ, ಮತದಾನವನ್ನು ಮಾಡ್ತೀರಿ. ಅದಕ್ಕಿಂತ ಪೂರ್ವದಲ್ಲೇ ನಿಮಗೆ ಇದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದನ್ನು ಸರಿಯಾಗಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ, ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ. ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಬರೋದು ನೆಕ್ಸ್ಟ್. ನೀವು ಇಲ್ಲಿ ಭಾಗವಹಿಸ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಭಾಳ ವಿದ್ಯಾರ್ಥಿಗಳು ಬಂದಿದ್ದೀರಿ, ಎಲ್ರಿಗೂ ಶುಭವಾಗಲಿ. ಎಲ್ಲರೂ ಶಿಸ್ತುಬದ್ಧವಾಗಿ ಈ ಒಂದು ಸ್ಪರ್ಧೆ ನಡೆಸ್ರಿ. ಮತ್ತು ಈ ಸ್ಪರ್ಧೆಯಲ್ಲಿ ಯಾರು ನಿರ್ಣಾಯಕರಾಗಿರ್ತಾರೆ ಪಾರದರ್ಶಕವಾಗಿ, ಎಲ್ಲ ಹುಡುಗರು ನಮ್ಮ ಮಕ್ಕಳೇ. ತಾಲೂಕು ಮಟ್ಟದ ಸ್ಪರ್ಧೆ ಅಂದ್ರೆ ನಮ್ಮ ಶಾಲೆ ನಿಮ್ಮ ಶಾಲೆ ಅಂತೇಳಿ ಯಾವುದೂ ತಲೆಯಲ್ಲಿ ಇರಬೇಡ್ರಿ. ಯಾವ ಮಗು ಚೆನ್ನಾಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತದೆ ಅದನ್ನು ಪಾರದರ್ಶಕವಾಗಿ ಮಾಡಿ ಉತ್ತಮವಾದಂತಹ ಏನು ಇವುಗಳನ್ನು ಚಟುವಟಿಕೆಗಳು ಯಾರು ಉತ್ತಮವಾಗಿ ಪ್ರದರ್ಶನ ಮಾಡಿದ್ದಾರೆ ಅವರನ್ನು ಮಾತ್ರ ನೀವು ಆಯ್ಕೆ ಮಾಡಿ
ಜಿಲ್ಲಾ ಮಟ್ಟಕ್ಕೆ ಕಳಿಸ್ಬೇಕು. ಅವರು ಮುಂದೆ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಸೊ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಇಲ್ಲಿಯವರೆಗೆ ಮತದಾರರ ಮಹತ್ವ ಮತ್ತು ಜಾಗೃತಿ, ನಾವು ಜಾಗೃತರಾಗಬೇಕು, ಎಲ್ಲರೂ ತಿಳುವಳಿಕೆ ನಮ್ಮಲ್ಲಿ ಬರಬೇಕು. 18 ವಯಸ್ಸಿಗೆ ನಾವು ಕೂಡ ಮತದಾನ ಮಾಡುವಂತಹ ಸಂದರ್ಭ ಬರ್ತಾ ಇದೆ. ಅದಕ್ಕಾಗಿ ಒಳ್ಳೆ ಪ್ರಜೆಗಳನ್ನು ಆರಿಸಲು ನಮಗೆ ಮುಖ್ಯವಾಗಿ ತಿಳುವಳಿಕೆ ಅವಶ್ಯ. ನಮ್ಮನ್ನ ಮತದಾನದ ಮೂಲಕ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ. ಮತದಾನದ ಮಹತ್ವವನ್ನು ತಿಳಿಸುವಂತ ನಿಟ್ಟಿನಲ್ಲಿ ಜೊತೆಗೆ ಆ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವುದರ ಮೂಲಕ ತಾಲೂಕಾ ಮಟ್ಟದಲ್ಲಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದಂತರನ್ನ ನಾವು ಜಿಲ್ಲಾ ಮಟ್ಟಕ್ಕೆ ಕಳಿಸ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ದ್ವಿತೀಯ ಸ್ಥಾನವನ್ನ ಪಡೆದಂತ ವಿದ್ಯಾರ್ಥಿಗಳನ್ನ ರಾಜ್ಯ ಮಟ್ಟಕ್ಕೆ ಕೇವಲ ಪ್ರಥಮ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳನ್ನು ಕಳಿಸ್ತಾ ಇದ್ದೇವೆ. ಈ ಸ್ಥಾನಗಳನ್ನ ವಿಜೇತ ವಿದ್ಯಾರ್ಥಿಗಳಿಗೆ ಇವತ್ತ ಜಿಲ್ಲಾ ಪಂಚಾಯತಿಯ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಮತ್ತು ರಾಜ್ಯ ಸ್ವೀಪ್ ಸಮಿತಿಯವರು ಮಕ್ಕಳಿಗೆ ಪುಸ್ತಕಗಳನ್ನ ನಗದು, ಅಂದ್ರೆ ಹಣ ಅಲ್ಲ, ಆ ಹಣದ ರೂಪದಲ್ಲಿರುವಂತಹ ಹಣದ ಮೊತ್ತದ ಪುಸ್ತಕಗಳನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವಂತಹ ಕೆಲಸವನ್ನು ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಆಡಳಿತ ಬೆಂಬಲ ನೀಡುವುದು ಮತ್ತು ಪ್ರೋತ್ಸಾಹ ನೀಡುವುದು ಅತ್ಯಂತ ಸಂತೋಷದ ಸಂಗತಿ. ಆ ಹಿನ್ನೆಲೆಯಲ್ಲಿ ಇವತ್ತ ಗೌರವಿತ ಅಧಿಕಾರಿಗಳು ಬಂದಿದ್ದಾರೆ. ಇನ್ನಿತರ ಅಂಶಗಳ ಕುರಿತು ಗೌರವಿತ ಉದ್ಘಾಟಕರು ಮತ್ತು ಅಧ್ಯಕ್ಷರು ತಮಗೆ ಸಮಗ್ರವಾದ ಮಾಹಿತಿಯನ್ನು ನೀಡ್ತಾರೆ. ತಮ್ಮೊಂದಿಗೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಹೇಳಿ ನನ್ನ ಭಾಷಣಕ್ಕೆ ವಿರಾಮ ಹೇಳ್ತೇನೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.